ದೇವರು ಹೇಳಿದ ಪ್ರಕಾರ ಈ ನಿನ್ನ ತಲೆಯನ್ನ ಸೈತಾನ್ನೇ ನಿನ್ನ ತಲೆಯನ್ನ ಈ ಸ್ತ್ರೀಯ ಸಂತಾನ ಜಜ್ತದೆ ಎಂಬುದಾಗಿ ಹೇಳಿದ್ದು ಏಬೆಲ್ನ ಬಗ್ಗೆ ಅಲ್ಲ. ಯಾರ ಬಗ್ಗೆ? ಮುಂದೆ ರಕ್ಷಕನಾಗಿ ಈ ಲೋಕ ಹುಟ್ಟು ಬರುವಂಥದ್ದು ಒಂದು ಸ್ತ್ರೀಯ ಮೂಲಕ. ಆ ಸ್ತ್ರೀ ಬೇರೆ ಯಾರು ಅಲ್ಲ, ಮಾತೆ ಮರಿಯಳು. ಅದಕ್ಕಾಗಿ ಪ್ರಿಯರೇ, ಮಾತೆ ಮರಿಯಳು ಬಂದಿದ್ದು ಹೊಸ ಒಡಂಬಡಿಕೆಯಲ್ಲ. ಮಾತೆ ಮರಿಯಳು ಏದೆನ್ ತೋಟದಲ್ಲಿ ದೇವರು ಪ್ರವಾದ ನುಡಿದಿದ್ದಾರೆ. ಅದಕ್ಕಾಗಿ ಪ್ರೈಸ್ ಬಿಡಿ ಗಾಡ್, ಈ ಸ್ತ್ರೀಯ ಸಂತಾನಕ್ಕೂ ನಿನ್ನ ಸಂತಾನಕ್ಕೂ ಅಗೆಸ್ತಾನೆ ವಿರಿಸ್ತಾನೆ ಎಂಬುದಾಗಿ ಹೇಳಿದ್ಮೇಲೆ ಪ್ರೈಸ್ ಗಾಡ್, ಯಾರಾದ್ರೂ ಮಾತೆ ಮರಿಯಮ್ಮನವರು ಅಗೇನ್ಸ್ಟ್ ಆಗಿ ಮಾತಾಡಿದ್ರೆ ಅವರು ದೇವರಿಗೆ ವಿರುದ್ಧ ಮಾತನಾಡ್ತಿದ್ದಾರೆ. ಅವರು ಸೈತನ ಸಂತತಿಯವರು. ಹಲೋ, ಈ ಸ್ತ್ರೀಯ ಸಂತಾನಕ್ಕೂ ನಿನ್ನ ಸಂತಾನಕ್ಕೂ ಅಗೆಸ್ತಾನೆ ವಿರಿಸ್ತಾನೆ, ಈ ಸ್ತ್ರೀಗೂ ನಿನಗೂ ಅಗೆತಾನೆ ವಿರಿಸ್ತಾನೆ. ಸೊ ಅದಕ್ಕಾಗಿ ಪ್ರಿಯರೇ, ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಂಡಿರೋ ವ್ಯಕ್ತಿ, ದೇವರ ರಕ್ಷಣಾ ಯೋಜನೆ ಅರ್ಥ ಮಾಡ್ಕೊಂಡಿರೋ ವ್ಯಕ್ತಿ, ದೇವರ ಅಭಿಷೇಕದಲ್ಲಿರೋ ವ್ಯಕ್ತಿ ಯಾವತ್ತೂ ಕೂಡ ಮಾತೆ ಮರಿಯಮ್ಮನ ವಿರುದ್ಧವಾಗಿ ಅಗೆಲ್ಸ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮಾತೆ ಮರಿಯಳು ಅವರೊಬ್ಬರು ಪ್ರಿಯರೇ ಮಹೋನ್ನತ ದೇವರ ಶಕ್ತಿಯನ್ನು ಅನುಭವಿಸಿರುವಂತಹ ಏಕೈಕ ಸ್ತ್ರೀ ಭೂಲೋಕದಲ್ಲಿ. ಏಕೈಕ ಸ್ತ್ರೀ. ಪವಿತ್ರ ಆತ್ಮರಿಗೆ ಸುಮಾರು 24 ಹೆಸರುಗಳಿವೆ ಬೈಬಲ್ನಲ್ಲಿ. 23 ಹೆಸರುಗಳನ್ನ ನೀವು ಬೈಬಲಲ್ಲಿ 2 ಸಲ 3 ಸಲ ನೋಡ್ತೀರಿ. ಕೆಲವೊಂದು ಹೆಸರುಗಳನ್ನು 3 ಸಲ ನೋಡ್ತೀರಿ. ದೇವರ ಆತ್ಮರು, ಪ್ರಭುವಿನ ಆತ್ಮ, ರಕ್ಷಣೆಯ ಆತ್ಮ, ಸಮಾಧಾನದ ಆತ್ಮ, ಅನೇಕ ಹೆಸರುಗಳು ನೋಡ್ತೀರಿ. ಬಟ್ ಆದ್ರೆ ಮಹೋನ್ನತ ದೇವರ ಶಕ್ತಿ, ಮೋಸ್ಟ್ ಹೈ ಗಾಡ್, ಆ ಒಂದು ಕಾರ್ಯವನ್ನ, ಮಹೋನ್ನತ ದೇವರ ಶಕ್ತಿ ಎಂಬುದನ್ನ ಇಡೀ ಬೈಬಲ್ ನೀವು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾತೆ ಮರಿಯಳ ಹೆಸರು ಹೊಸ ಒಡಂಬಡಿಕೆ ಎಲ್ಲಿ ಲಿಖಿತವಾಗಿದೆಯೋ ಆ ಪ್ಯಾರದಲ್ಲಿ ಮಾತ್ರ ಒಂದು ಕಡೆ ಮಾತ್ರ ನೋಡ್ತೀರಿ. ಅದಕ್ಕೋಸ್ಕರ ಯಾರಾದ್ರೂ ಮಾತೆ ಮರಿಯಮ್ಮನವರ ಅಗೇನ್ಸ್ಟ್ ಆಗಿ ಯಾರು ಮಾತನಾಡ್ತಾರೋ ಅವರು ಖಂಡಿತವಾಗಿಯೂ ಬರೀ ಮಾತೆ ಮರಿಯಮ್ಮನಿಗೆ ಅಗೇನ್ಸ್ಟ್ ಆಗಿ ಮಾತ್ರ ಅಲ್ಲ, ಇವನು ಮಹೋನ್ನತ ದೇವರ ಶಕ್ತಿ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಪ್ಲೀಸ್ ಪ್ಲೀಸ್ ನೀವು ಯಾರು ಸಹವಾಸ ಮಾಡ್ತೀರಿ ಅದು ಎಚ್ಚರಿಕೆ ವಹಿಸಿ, ಎಚ್ಚರಿಕೆ ವಹಿಸಿ. ಕೆಲವು ಟೈಮ್ ಹೇಳ್ತಾರೆ ಮಾತೆ ಮರಿಯಳ ಡಡ್ಡ ಡಡ್ಡ ಅಂತ ಎಲ್ಲರೂ ಹೇಳ್ತಾರೆ. ಅಂಥವ್ರು ಸಹವಾಸ ಮಾಡಿದ್ರಿ ಅವ್ರಿಗಾದ ಗತಿ ನಿಮಗೂ ಆಗ್ತದೆ. ಮಾತೆ ಮರಿಯಳು ಅವತ್ತು ರಕ್ಷಣಾ ಕಾರ್ಯದಲ್ಲಿ ತನ್ನಂತಾನು ಒಪ್ಪಿಸ್ಕೊಡ್ದೆ ಹೋಗಿದ್ರೆ ಭೂಲೋಕಕ್ಕೆ ರಕ್ಷಕ ಮಾತೆ ಮರಿಯಳ ಮೂಲಕ ಬರಬೇಕೆಂಬುದಾಗಿ ದೇವರ ಯೋಜನೆ ಆಗಿದ್ದರಿಂದ ಆಕೆಯ ಸಂತಾನದಿಂದ ಸೈತನ ತಲೆ ಜಜ್ಬೇಕೆಂಬುದು ದೇವರ ಪ್ಲಾನ್ ಆಗಿದ್ದರಿಂದ ಮಾತೆ ಮರಿಯಳು ಅವತ್ತೇನಾದ್ರು ನಾನು ಇದಕ್ಕೆ ಒಪ್ಕೊಳ್ಳೋದಿಲ್ಲ, ನಾನು ಮದುವೆ ಮುಂಚಿತವಾಗಿ ಗರ್ಭಿಣಿ ಆದ್ರೆ ಜನರು ಕಲ್ಲೋಡು ಸಾಯಿಸ್ಬಿಡ್ತಾರೆ ಎಂಬುದಾಗಿ ಏನಾದ್ರು ತಿರಸ್ಕಾರ ಮಾಡಿದ್ರೆ ದೇವರ ಯೋಜನೆ ಮಾತೆ ಮರಿಯಳ ಮೂಲಕ ಈ ಲೋಕಕ್ಕೆ ಬರಬೇಕಾಗಿತ್ತು ಎಂಬುದಾಗಿದ್ರೂ ಕೂಡ ಆ ಯೋಜನೆ ಇರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅರ್ಥ ಆಗ್ತದೆಯಾ?